ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟ್ ಇನ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಬ್ಲಾಸ್ಟ್ ಅನ್ನೋ ತಮಿಳ್ ಸಿನಿಮಾ ಬಗ್ಗೆ ಮಾತಾಡೋಣ. ಇದೊಂದು ಆಕ್ಷನ್ ಮೂವಿ. ಅರ್ಜುನ್ ಸರ್ಜಾ, ಅಭಿರಾಮಿ, ಪ್ರೀತಿ ಮುಕುಂದನ್ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಭಾಷ್ ಕೆ ರಾಜ್ ಸಿನಿಮಾದ ಡೈರೆಕ್ಟರ್. ಇನ್ನು ಸ್ಟೋರಿಗೆ ಬರಬೇಕಂದ್ರೆ ಅಪ್ಪ ರಾಜಾರಾಮನ್. ಆತ ಕರಾಟೆ ಮಾಸ್ಟರ್ ಆಗಿರ್ತಾನೆ. ಅವನ ಹೆಂಡತಿ ಹೌಸ್ ವೈಫ್ ಮತ್ತು ಮಗಳು ನೀಲಾ. ಮಗಳು ಕೂಡ ಕರಾಟೆ ಕಲ್ತಿರ್ತಾಳೆ. ಎಲ್ಲೇ ತಪ್ಪು ನಡೆದ್ರೂ ಸಹಿಸ್ಕೊಳ್ಳಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾಳೆ. ಬಟ್ ಅವಳಮ್ಮ ಈ ವಿಷಯಕ್ಕೆ ಯಾವಾಗಲೂ ಬೈತಾನೆ ಇರ್ತಾರೆ. ಮದುವೆ ಆಗೋ ಹುಡುಗಿ ಹೋದಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಬಂದರೆ ಹೇಗೆ ಅಂತ. ಅವರತ್ತೆ ಒಂದು ಮೆಡಿಕಲ್ ಶಾಪ್ ಇರುತ್ತೆ. ಒಂದಿನ ಅಪ್ಪ ಇಲ್ಲ ಅಂತ ನೀಲಾ ಶಾಪ್ಗೆ ಹೋಗಿರ್ತಾಳೆ. ಆಗ ಒಬ್ಬ ಮೆಡಿಸಿನ್ ಕೇಳ್ಕೊಂಡು ಬರ್ತಾನೆ. ಬಟ್ ಅವಳು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಲ್ಲ ಅಂತಾಳೆ. ಬಟ್ ಅವನು ಚಾಕು ತೋರಿಸಿ ಹೆದರಿಸ್ತಾನೆ. ಕೋಪ ಬಂದರೂ ಅಮ್ಮಂಗೋಸ್ಕರ ಸುಮ್ಮನೆ ಮೆಡಿಸಿನ್ ಕೊಡ್ತಾಳೆ. ಆದರೆ ಅವನು ಸುಮ್ಮನೆ ಹೋಗದೆ ಅವಳ ಕತ್ತಲ್ಲಿರೋ ಗೋಲ್ಡ್ ಚೈನ್ ಕೇಳ್ತಾನೆ. ಕೋಪ ಬಂದು ಸರಿಯಾಗಿ ಹೊಡೆದು ಜೈಲಿಗೆ ಕಳಿಸ್ತಾಳೆ. ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗುತ್ತೆ. ಆತ ಒಬ್ಬ ಪೊಲೀಸಿಂದ ತಪ್ಪಿಸ್ಕೊಂಡಿರೋ ದೊಡ್ಡ ರೌಡಿಗೆ ಆ ಮೆಡಿಸಿನ್ ತಗೊಂಡು ಹೋಗೋಕೆ ಬಂದಿರ್ತಾನೆ. ಅವನು ಸಿಕ್ಕಾಕೊಂಡ್ರೆ ಆ ರೌಡಿ ಕೂಡ ಸಿಕ್ಕಾಕೋತಾನೆ. ಅದಕ್ಕೆ ಆ ರೌಡಿ ನೀಲಾ ಹಾಗೂ ಅವನ ಫ್ಯಾಮಿಲಿನ ಸಾಯಿಸೋಕೆ ಜನನ ಕಳಿಸ್ತಾನೆ. ಆಗ ಆ ಗಲಾಟೆಯಲ್ಲಿ ಆ ರೌಡಿಗಳನ್ನು ಇವ್ರು ಸಾಯಿಸ್ತಾರೆ. ಇದರಿಂದ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಒಂದು ಸಾಲ್ವ್ ಮಾಡೋಕ್ಕೆ ಹೋದರೆ ಇನ್ನೊಂದು ಸಮಸ್ಯೆ ಬರುತ್ತೆ. ಇದರಿಂದ ಅವ್ರು ಹೇಗೆ ಹೊರಗೆ ಬರ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಮೂವಿ ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಪಾಸಿಟಿವ್ ಪಾಯಿಂಟ್ಸ್ ಅಂದರೆ ಅರ್ಜುನ್ ಸರ್ಜಾ, ಪ್ರೀತಿ ಮುಕುಂದನ್ ಅವರ ಅಭಿನಯ, ಅಮೇಝಿಂಗ್ ಆ್ಯಕ್ಷನ್ ಸೀನ್, ಸಿನಿಮಾದಲ್ಲಿ ತೋರಿಸಿರೋ ಫ್ಯಾಮಿಲಿ ಎಮೋಷನ್. ಇನ್ನೂ ನೆಗೆಟಿವ್ ಅಂದರೆ ಸ್ಟೋರಿ ಬೇಗನೆ ಗೆಸ್ ಮಾಡ್ಬೋದು. ಮತ್ತು ವಿಲನ್ ರೋಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ. ಇದು ಬ್ಲಾಸ್ಟ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ನೀವು ಆ್ಯಕ್ಷನ್ ಹಾಗೂ ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿ ಇಷ್ಟಪಡೋದಾದರೆ ಈ ಮೂವಿನ ಮಿಸ್ ಮಾಡ್ಕೋಬೇಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.